ಬೆಳಗಿನ ಬೆಳಕು. ಅರಣ್ಯಕಾಂಡ 14ನೇ ಅಧ್ಯಾಯ 1-10. ಕಾದೇಶಿನಲ್ಲಿ ದಂಗೆ ಭಾಗ 2. ನಿನ್ನೆ ನಾವು ಅರಣ್ಯಕಾಂಡ 14ನೇ ಅಧ್ಯಾಯ 1-10 ಇತಿಹಾಸದ ಘಟನೆಗಳನ್ನು ನೋಡಿದೆವು. 10 ಮಂದಿ ಗೂಢಚಾರರ ವರದಿಯನ್ನು ಕೇಳಿದ ನಂತರ ಇಸ್ರೇಲರ ಭಯವನ್ನು ನಾವು ಕಂಡೆವು. ಅವರು ರಾತ್ರಿ ಇಡೀ ಹತ್ತರು, ಮೋಶೆ ಮತ್ತು ಆರೋನರ ವಿರುದ್ಧ ದೂರಿದರು, ಈಜಿಪ್ಟ್ಗೆ ಹಿಂದಿರುಗಲು ಬಯಸಿದರು ಮತ್ತು ಅಂತಿಮವಾಗಿ ಯೆಹೋಶುವ ಮತ್ತು ಕಾಲೇಬರನ್ನು ಕಲ್ಲು ಹೊಡೆದು ಕೊಲ್ಲಲು ಯತ್ನಿಸಿದರು. ಇಂದು ನಾವು ಇತಿಹಾಸವನ್ನು ಮೀರಿ ಈ ವಾಕ್ಯ ಭಾಗವು ಪ್ರತಿಯೊಬ್ಬ ನೂತನ ಸೃಷ್ಟಿಯಾದ ವಿಶ್ವಾಸಿಗೆ ಹೊಂದಿರುವ ಆತ್ಮಿಕ ಚಿತ್ರಣವನ್ನು ಆಲೋಚಿಸೋಣ. ಇಸ್ರೇಲರು ವಾಗ್ದಾನದ ನಾಡಿನ ಗಡಿಯಲ್ಲಿ ನಿಂತಿದ್ದರೂ ಅವರ ದೊಡ್ಡ ಶತ್ರು ಕಾನಾನ್ಯರಲ್ಲ, ಬದಲಾಗಿ ಅವರ ಹೃದಯವನ್ನು ಪ್ರವೇಶಿಸಿದ ಅವಿಶ್ವಾಸವೇ ಆಗಿತ್ತು. ಯೆಹೋವನು ಕೆಂಪು ಸಮುದ್ರವನ್ನು ವಿಭಾಗಿಸುವುದನ್ನು ಅವರು ನೋಡಿದರು, ಆಕಾಶದಿಂದ ಮನ್ನವನ್ನು ತಿಂದಿದ್ದರು, ಬಂಡೆಯಿಂದ ನೀರನ್ನು ಕುಡಿದಿದ್ದರು, ಹಗಲಿನಲ್ಲಿ ಆತನ ಮೇಘವನ್ನು, ರಾತ್ರಿ ಆತನ ಬೆಂಕಿಯನ್ನು ಕಂಡಿದ್ದರು. ಆದರೂ ಒಂದು ಭಯಾನಕ ವರದಿಯು ಯೆಹೋವನು ಮಾಡಿದ ಪ್ರತಿಯೊಂದು ಅದ್ಭುತವನ್ನು ಅವರು ಮರೆಯುವಂತೆ ಮಾಡಿತು. ಅವಿಶ್ವಾಸಕ್ಕೆ ಭೀಕರವಾದ ಶಕ್ತಿ ಇದೆ ಎಂಬುದನ್ನು ಇದು ನಮಗೆ ಕಲ್ಪಿಸುತ್ತದೆ. ಅದು ಕೇವಲ ಭವಿಷ್ಯತ್ತನ್ನು ಪ್ರಶ್ನಿಸುವುದು ಮಾತ್ರವಲ್ಲ, ಗತಕಾಲದಲ್ಲಿ ಯೆಹೋವನ ನಂಬಿಗಸ್ತಿಕೆಯನ್ನು ನಾವು ಮರೆಯುವಂತೆ ಮಾಡುತ್ತದೆ. ನಾವು ಎಷ್ಟು ಬಾರಿಗೆ ಇಸ್ರೇಲರಂತೆ ಇರುತ್ತೇವೆ? ನಮ್ಮ ಮುಂದೆ ಸವಾಲುಗಳು ಇದ್ದಕ್ಕಿದ್ದಂತೆ ಎದುರಾದಾಗ ನಾವು ಗೊಣಗಲು ಪ್ರಾರಂಭಿಸುತ್ತೇವೆ. ಕ್ರಿಸ್ತನು ನಮ್ಮನ್ನು ಗತಕಾಲದಲ್ಲಿ ಶ್ರಮೆಗಳಲ್ಲಿ ಹೇಗೆ ನಡೆಸಿದನು ಎಂಬುದನ್ನು ನೆನಪಿಸಿಕೊಳ್ಳುವ ಬದಲಾಗಿ ನಂಬಿಕೆಗಿಂತ ಭಯದ ಶಬ್ದವು ಹೆಚ್ಚಾಗಿ ಕೇಳಿಸುವಂತೆ ನಾವು ಅವಕಾಶ ನೀಡುತ್ತೇವೆ. ನಮ್ಮ ಪರಿಸ್ಥಿತಿಗಳು, ಉತ್ತರ ಸಿಗದೆ ಪ್ರಾರ್ಥನೆಗಳು, ನಮ್ಮ ಕಷ್ಟಗಳು ಮತ್ತು ಯೆಹೋವನು ನಮಗಾಗಿ ಆರಿಸಿಕೊಂಡ ಮಾರ್ಗದ ಬಗ್ಗೆಯೂ ಸಹ ನಾವು ದೂರುತ್ತೇವೆ. ಕೆಲವೊಮ್ಮೆ ನಮ್ಮ ದೂರುಗಳು ನಮ್ಮ ಆತ್ಮಿಕ ಸಹೋದರ ಸಹೋದರಿಯರು, ಪೋಷಕರು, ಶಿಕ್ಷಕರು ಅಥವಾ ಆತ್ಮಿಕ ನಾಯಕರುಗಳ ಕಡೆಗೆ ಇರುತ್ತವೆ. ಆದರೆ ಆ ದೂರುಗಳ ಅಡಿಯಲ್ಲಿ ಹೆಚ್ಚಾಗಿ ದೇವರ ಸ್ವಂತ ನಡೆಸುವಿಕೆಯೊಂದಿಗಿನ ಆಳವಾದ ಹೋರಾಟವಿರುತ್ತದೆ. ಇಸ್ರಾಯೇಲರು ಮೋಶೆ ಮತ್ತು ಆರೋನರ ವಿರುದ್ಧ ದೂರಿದರು, ಆದರೆ ಅವರ ತಿರುಗಿಬೀಳುವಿಕೆಯು ನಿಜವಾಗಿಯೂ ಯೆಹೋವನ ವಿರುದ್ಧವೇ ಆಗಿತ್ತು ಎಂಬುದನ್ನು ಸತ್ಯವೇದವು ನಂತರ ತೋರಿಸುತ್ತದೆ. ಅವರ ಮಾತುಗಳು ಹೃದಯದ ಮತ್ತೊಂದು ಸ್ಥಿತಿಯನ್ನು ಬಹಿರಂಗಪಡಿಸಿದವು. ನಾವು ಈಜಿಪ್ಟ್ನಲ್ಲೇ ಸತ್ತಿದ್ದರೂ ಎಷ್ಟೋ ಚೆನ್ನಾಗಿತ್ತು. ಅಕಸ್ಮಾವಾಗಿ ಈಜಿಪ್ಟ್ ಎಂದರೆ ಲೋಕದ ದಾಸತ್ವದಲ್ಲಿದ್ದ ಹಳೆಯ ಜೀವನವನ್ನು ಪ್ರತಿನಿಧಿಸುತ್ತದೆ. ಆದರೆ ನಮ್ಮ ಜೀವನವು ಕಷ್ಟಕರವಾದುದಲ್ಲ. ಜಡತ್ವವು, ಅಂದರೆ ಶರೀರವು, ಈಜಿಪ್ಟ್ ನಿಜವಾಗಿ ಇದಕ್ಕಿಂತ ಹೆಚ್ಚಾಗಿ ಚೆನ್ನಾಗಿತ್ತು ಎಂದು ನೆನಪಿಸಿಕೊಳ್ಳಲು ಪ್ರಾರಂಭಿಸುತ್ತದೆ. ಹಳೆಯ ಪಾಪದ ಜೀವನವು ಕ್ರಿಸ್ತನ ಕಿರಿದಾದ ಮಾರ್ಗಕ್ಕಿಂತ ಸುಲಭವೆಂದು ತೋರುತ್ತದೆ. ಲೋಕವು ಮತ್ತೆ ಆಕರ್ಷಕವಾಗಿ ಕಾಣುತ್ತದೆ. ಹಳೆಯ ಅಭ್ಯಾಸಗಳು ಸಮಾಧಾನಕರವಾಗಿ ಕಾಣುತ್ತದೆ. ಹಳೆಯ ಸುಖ ಭೋಗಗಳು ನಮ್ಮನ್ನು ಮತ್ತೆ ಕರೆಯಲು ಪ್ರಾರಂಭಿಸುತ್ತವೆ. ನಾವು ಅದರ ಪರಿಚಿತತೆಯನ್ನು ಮಾತ್ರ ನೆನಪಿಸಿಕೊಳ್ಳುವುದರಿಂದ ಅದರ ಸರಪಣಿಗಳನ್ನು ಮರೆತು ಬಿಡುತ್ತೇವೆ. ಇಸ್ರಾಯೇಲರು ಮಾಡಿದ್ದು ಇದನ್ನೇ. ಅವರು ಗುಲಾಮಗಿರಿ, ಮೇಲ್ವಿಚಾರಕರು ಮತ್ತು ಕಷ್ಟಗಳನ್ನು ಮರೆತು ಬಿಟ್ಟರು ಹಾಗೂ ದೇವರನ್ನು ನಂಬುವುದಕ್ಕಿಂತ ಈಜಿಪ್ಟ್ ಸುರಕ್ಷಿತವಾಗಿತ್ತು ಎಂದು ಮಾತ್ರ ನೆನಪಿಸಿಕೊಂಡರು. ಇದೇ ಶೋಧನೆಯು ಇಂದು ನಮ್ಮ ಮುಂದೆಯೂ ಇದೆ. ಇಂದು ನಾವು ಶಾರೀರಿಕವಾಗಿ ಎಂದಿಗೂ ಈಜಿಪ್ಟ್ಗೆ ಹಿಂದಿರುಗದಿರಬಹುದು, ಆದರೆ ನಮ್ಮ ಹೃದಯಗಳು ನಿಧಾನವಾಗಿ ಹಿಂದಕ್ಕೆ ಪ್ರಯಾಣಿಸಬಹುದು. ನಾವು ದೇವರ ವಾಕ್ಯದ ಬದಲಿಗೆ ಲೌಕಿಕ ಜ್ಞಾನವನ್ನು ನಂಬಲು ಪ್ರಾರಂಭಿಸುತ್ತೇವೆ. ಪರಲೋಕದ ಆಲೋಚನೆಯ ಬದಲಾಗಿ ಲೌಕಿಕ ಪರಿಹಾರಗಳನ್ನು ಹುಡುಕುತ್ತೇವೆ. ಕ್ರಿಸ್ತನ ಕೃಪೆಯ ಬದಲಿಗೆ ಮಾನವ ಬಲದ ಮೇಲೆ ಒರಗಿಕೊಳ್ಳುತ್ತೇವೆ. ನಾವು ಇನ್ನೂ ಆರಾಧನೆಗೆ ಹಾಜರಾಗುತ್ತಿದ್ದರೂ ಅಂತರಂಗದಲ್ಲಿ ನಮ್ಮ ಹೃದಯಗಳು ಈಜಿಪ್ಟ್ನ ಕಡೆಗೆ ಹಿಂದಿರುಗಲು ಪ್ರಾರಂಭಿಸುತ್ತವೆ. ಇಸ್ರಾಯೇಲರು ಸಹ ಯೆಹೋವನನ್ನು ಈ ದೇಶಕ್ಕೆ ಕರೆತಂದು ಕತ್ತಿಯಿಂದ ಸಾಯಿಸುವುದು ಏಕೆ ಎಂದು ಕೇಳಿದರು. ಇದು ಹೆಚ್ಚಾಗಿ ಭಯದ ಭಾಷೆಯಾಗಿದೆ. ಭಯವು ಯಾವಾಗಲೂ ರಾಕ್ಷಸರನ್ನು ದೊಡ್ಡದಾಗಿ ಮಾಡಿ ದೇವರನ್ನು ಸಣ್ಣವನಾಗಿ ತೋರಿಸುತ್ತದೆ. ರಾಕ್ಷಸರು ನಿಜವಾಗಿಯೂ ಇದ್ದರು, ಬಲವಾದ ಪಟ್ಟಣಗಳು ನಿಜವಾಗಿದ್ದವು, ಮುಂದಿರುವ ಯುದ್ಧಗಳು ಸುಲಭವಾಗಿರಲಿಲ್ಲ. ಆದರೂ ಇಸ್ರಾಯೇಲರು ರಾಕ್ಷಸರನ್ನು ಯೆಹೋವನಿಗೆ ಹೋಲಿಸಿ ನೋಡುವ ಬದಲಿಗೆ ನಮ್ಮ ಶಕ್ತಿಗೆ ಹೋಲಿಸಿ ಅಳೆದರು. ನಾವು ಹೆಚ್ಚಾಗಿ ಅದೇ ತಪ್ಪನ್ನು ಮಾಡುತ್ತೇವೆ.
ರಾಕ್ಷಸ ಎಂಬುದು ಕಾಯಿಲೆ ಆಗಿರಬಹುದು ಅಥವಾ ಆರ್ಥಿಕ ಸಂಕಷ್ಟವಾಗಿರಬಹುದು. ಅದು ಹಿಂಸೆ, ಕುಟುಂಬದ ಸಮಸ್ಯೆಗಳು, ಏಕಾಂಗಿತನ, ಶೋಧನೆ, ನಿರಾಸೆ ಅಥವಾ ಉತ್ತರ ಸಿಗದ ಪ್ರಾರ್ಥನೆಯಾಗಿರಬಹುದು. ನಾವು ಈ ಬೆಟ್ಟಗಳನ್ನು ನೋಡಿ ಅವು ದೇವರ ವಾಗ್ದಾನಗಳಿಗಿಂತ ದೊಡ್ಡದೆಂದು ತೀರ್ಮಾನಿಸುತ್ತೇವೆ. ನಮ್ಮ ಸಮಸ್ಯೆಗಳು ಆತನ ಶಕ್ತಿಗಿಂತ ದೊಡ್ಡವೆಂದು ನಾವು ಆಲೋಚಿಸಲು ಪ್ರಾರಂಭಿಸುತ್ತೇವೆ. ಆದರೆ ಯಾವುದೇ ರಾಕ್ಷಸನು ಯೆಹೋವನಿಗಿಂತ ದೊಡ್ಡವನಾಗಿರಲು ಸಾಧ್ಯವಿಲ್ಲ. ಇಸ್ರಾಯೇಲರ ನಂಬಿಕೆ ಚಿಕ್ಕದಾಗಿದ್ದರಿಂದ ಮಾತ್ರ ಆ ರಾಕ್ಷಸರು ದೊಡ್ಡವರಾಗಿ ಕಂಡರು. ಇದಾದ ನಂತರ ಮತ್ತೊಂದು ಭೀಕರವಾದ ಮಾತು ಬರುತ್ತದೆ. ನಾವು ಇನ್ನೊಬ್ಬ ನಾಯಕನನ್ನು ಆರಿಸಿಕೊಂಡು ಈಜಿಪ್ಟಿಗೆ ಹಿಂದಿರುಗೋಣ. ಮೇಲ್ನೋಟಕ್ಕೆ ಅವರು ಮೋಶೆಯನ್ನು ಮಾತ್ರ ಬದಲಾಯಿಸಲು ಬಯಸಿದರು, ಆದರೆ ಆತ್ಮಿಕವಾಗಿ ಇದು ಅತ್ಯಂತ ಗಂಭೀರವಾದ ಸಂಗತಿಯನ್ನು ಬೆಟ್ಟು ಮಾಡಿ ತೋರಿಸುತ್ತದೆ. ಕ್ರಿಸ್ತನೇ ಆತನ ಜನರ ನಿಜವಾದ ನಾಯಕ. ತಂದೆಯು ನೇಮಿಸಿದ ಜನ್ಮದ ಕುರಿಬಂದು ಅಂದರೆ ಕುರಿಗಾರ. ವಿಶ್ವಾಸಿಗಳು ಆತನ ನಡೆಸುವಿಕೆಯನ್ನು ನಿರಾಕರಿಸಿದಾಗಲೆಲ್ಲ ಅವರು ಇನ್ನೊಬ್ಬ ಮಾರ್ಗದರ್ಶಕನನ್ನು ಹುಡುಕಲು ಪ್ರಾರಂಭಿಸುತ್ತಾರೆ. ಕೆಲವೊಮ್ಮೆ ಈ ಹೊಸ ನಾಯಕ ಮಾನವ ಜ್ಞಾನವಾಗಿರಬಹುದು, ಕೆಲವೊಮ್ಮೆ ಅದು ವೈಯಕ್ತಿಕ ಮಹತ್ವಾಕಾಂಕ್ಷೆಯಾಗಿರಬಹುದು, ಕೆಲವೊಮ್ಮೆ ಲೌಕಿಕ ತತ್ವಜ್ಞಾನವಾಗಿರಬಹುದು, ಕೆಲವೊಮ್ಮೆ ಶರೀರ ಆಸೆಗಳಾಗಿರಬಹುದು. ಪ್ರತಿಯೊಂದು ಸುಳ್ಳು ಮಾರ್ಗದ ಹಿಂದೆ ವೈರಿಯಾದ ಸೈತಾನನಿದ್ದಾನೆ. ಕ್ರಿಸ್ತನು ಬಿಡುಗಡೆ ಮಾಡಿದ್ದ ದಾಸತ್ವಕ್ಕೆ ದೇವರ ಜನರನ್ನು ಮತ್ತೆ ತಳ್ಳಲು ಅವನು ನಿರಂತರವಾಗಿ ಯತ್ನಿಸುತ್ತಾನೆ. ಸೈತಾನನು ವಿಶ್ವಾಸಿಗಳಿಗೆ ಕ್ರಿಸ್ತನನ್ನು ಬಹಿರಂಗವಾಗಿ ನಿರಾಕರಿಸಲು ಅಪರೂಪವಾಗಿ ಹೇಳುತ್ತಾನೆ. ಬದಲಾಗಿ ಇನ್ನೊಂದು ಮಾರ್ಗವು ಸುಲಭ, ಸುರಕ್ಷಿತ ಅಥವಾ ಹೆಚ್ಚು ಎಂದು ತೋರುತ್ತದೆ ಎಂದು ಅವನು ಅವರನ್ನು ನಂಬಿಸುತ್ತಾನೆ. ಆದರೆ ತಲುಪುವ ಸ್ಥಳ ಮಾತ್ರ ಯಾವಾಗಲೂ ಒಂದೇ, ಮರಳಿ ಈಜಿಪ್ಟ್ನ ಕಡೆಗೆ. ಯೆಹೋಶುವ ಮತ್ತು ಕಾಲೇಬರು ಇಡೀ ಜನಸಮೂಹದ ಮುಂದೆ ಒಂಟಿಯಾಗಿ ನಿಂತರು. ಇಡೀ ಸಭೆಯು ಅವಿಶ್ವಾಸವನ್ನು ಹಿಂಬಾಲಿಸಿದಾಗ ಕೇವಲ 2 ಧ್ವನಿಗಳು ಮಾತ್ರ ನಂಬಿಕೆಯ ಪರವಾಗಿ ಮಾತನಾಡಿದವು. ಇಸ್ರಾಯೇಲರ ಹೃದಯದ ಭಯಾನಕ ಸ್ಥಿತಿಯನ್ನು ಕಂಡು ಅವರು ತಮ್ಮ ವಸ್ತ್ರಗಳನ್ನು ಹರಿದುಕೊಟ್ಟರು. ನಮಗೆ ಈ ಇಬ್ಬರು ನಂಬಿಗಸ್ತ ಸಾಕ್ಷಿಗಳು ದೇವರು ತನ್ನ ಜನರಿಗೆ ನಿರಂತರವಾಗಿ ನೀಡಿರುವ ಸಾಕ್ಷಿಯನ್ನು ನೆನಪಿಸುತ್ತಾರೆ. ಸತ್ಯವೇದವು ನಮಗೆ ನಂಬಿಗಸ್ತ ಸಾಕ್ಷಿಯಾಗಿ ಮುನ್ನಡೆಸುತ್ತದೆ. ಹಳೆಯ ಒಡಂಬಡಿಕೆಯು ಇತಿಹಾಸದುದ್ದಕ್ಕೂ ಯೆಹೋವನ ಒಡಂಬಡಿಕೆಯ ನಂಬಿಗಸ್ತಿಕೆಯನ್ನು ಸಾರುತ್ತದೆ. ಹೊಸ ಒಡಂಬಡಿಕೆಯು ಪ್ರತಿಯೊಂದು ವಾಗ್ದಾನವು ಕ್ರಿಸ್ತನಲ್ಲಿ ನೆರವೇರುತ್ತದೆ ಎಂಬುದನ್ನು ಪ್ರಕಟಿಸುತ್ತದೆ. ದೇವರು ನಂಬತಕ್ಕವನು ಎಂಬುದಕ್ಕೆ ಇವೆರಡು ಒಟ್ಟಾಗಿ ಮರಳಿ ಸಾಕ್ಷಿ ನೀಡುತ್ತದೆ. ಆದರೂ ನಾವು ಎಷ್ಟು ಬಾರಿಗೆ ಈ ಸಾಕ್ಷಿಗಳನ್ನು ನಿರ್ಲಕ್ಷಿಸುತ್ತೇವೆ. ನಾವು ವಾಗ್ದಾನಗಳನ್ನು ಓದುತ್ತೇವೆ, ಆದರೆ ನಮ್ಮ ಭಯಗಳನ್ನು ನಂಬುತ್ತೇವೆ. ನಾವು ದೇವರ ವಾಕ್ಯವನ್ನು ಕೇಳುತ್ತೇವೆ, ಆದರೂ ನಮ್ಮ ಭಾವನೆಗಳನ್ನು ನಂಬುತ್ತೇವೆ. ನಮಗೆ ಸತ್ಯವೇದದ ವಚನಗಳು ತಿಳಿದಿವೆ, ಆದರೂ ಪರಿಸ್ಥಿತಿಗಳು ನಮ್ಮ ದೊಡ್ಡ ಅಧಿಕಾರವಾಗಲು ಬಿಡುತ್ತವೆ. ಇಸ್ರಾಯೇಲರಂತೆ ನಾವು ಕೆಲವೊಮ್ಮೆ ದೇವರು ಕೃಪೆಯಿಂದ ನೀಡಿದ ಇಬ್ಬರು ನಂಬಿಗಸ್ತ ಸಾಕ್ಷಿಗಳನ್ನು ತಿರಸ್ಕರಿಸಿ ಭಯ ಹುಟ್ಟಿಸುವ 10 ಧ್ವನಿಗಳಿಗೆ ಕಿವಿಗೊಡುತ್ತೇವೆ. ಅಂತಿಮವಾಗಿ ಸಭೆಯು ಯೆಹೋಶುವ ಮತ್ತು ಕಾಲೇಬರನ್ನು ಕಲ್ಲು ಹೊಡೆದು ಕೊಲ್ಲಲು ಬಯಸಿತು. ಸತ್ಯವೇದವು ಅವಿಶ್ವಾಸವನ್ನು ಬಯಲಿಗೆಳೆದಾಗಲೆಲ್ಲ ನಮ್ಮ ಶರೀರವು ಸಹಜವಾಗಿಯೇ ಅದನ್ನು ಪ್ರತಿರೋಧಿಸುತ್ತದೆ. ನಮ್ಮ ಹಳೆಯ ಸ್ವಭಾವವು ತಿದ್ದುಪಡಿಯನ್ನು ಇಷ್ಟಪಡುವುದಿಲ್ಲ. ಅದು ದೇವರ ಮುಂದೆ ತನ್ನನ್ನು ತಾನು ತಗ್ಗಿಸಿಕೊಳ್ಳುವುದಕ್ಕಿಂತ ನಮ್ಮನ್ನು ಮತ್ತೆ ನಂಬಿಕೆಗೆ ಕರೆಯುವ ಧ್ವನಿಯನ್ನು ಅಡಗಿಸಲು ಬಯಸುತ್ತದೆ. ಸತ್ಯವೇದದುದ್ದಕ್ಕೂ ಯೆಹೋವನ ಪ್ರವಾದಿಗಳು ಜನರು ಕೇಳಲು ಬಯಸದ ಮಾತುಗಳನ್ನು ಆಡಿದ ಕಾರಣಕ್ಕಾಗಿ ಹೆಚ್ಚಾಗಿ ತಿರಸ್ಕರಿಸಲ್ಪಟ್ಟರು. ಸಮಸ್ಯೆ ಎಂದಿಗೂ ಸತ್ಯದಾಗಿರಲಿಲ್ಲ, ಬದಲಾಗಿ ಅದನ್ನು ಸ್ವೀಕರಿಸಲು ಮಾನವ ಹೃದಯದ ಇಷ್ಟವಿಲ್ಲದಿರುವಿಕೆಯೇ ಆಗಿತ್ತು. ಆದರೂ ಜನರು ತಮ್ಮ ಕೆಟ್ಟ ಯೋಜನೆಯನ್ನು ಕಾರ್ಯಗತಗೊಳಿಸುವ ಮುನ್ನವೇ ಯೆಹೋವನ ಮಹಿಮೆಯು ಪ್ರತ್ಯಕ್ಷವಾಯಿತು. ಇದು ಎಂತಹ ಸುಂದರವಾದ ನೆನಪಿನೊಳೆಯಾಗಿದೆ. ಆತನ ಜನರು ಎಡವಿದಾಗಲೂ ಕ್ರಿಸ್ತನು ಅವರಿಗಾಗಿ ಮಧ್ಯಸ್ಥಿಕೆ ವಹಿಸುವುದನ್ನು ಮುಂದುವರಿಸುತ್ತಾನೆ. ಇಸ್ರಾಯೇಲರು ತಕ್ಷಣದ ಶಿಕ್ಷೆಗೆ ಅರ್ಹರಾಗಿದ್ದರು, ಆದರೆ ವಿನಾಶವು ಬರುವ ಮೊದಲು ಯೆಹೋವನು ಮಧ್ಯ ಪ್ರವೇಶಿಸಿದನು. ಮುಂದಿನ ವಚನದಲ್ಲಿ ಮೋಶೆಯು ದೇವರೆಡೆಯಲ್ಲಿ ಕರುಣೆಯನ್ನು ತೋರಬೇಕೆಂದು ಬೇಡಿಕೊಳ್ಳುತ್ತಾ ಜನರಿಗಾಗಿ ಮಧ್ಯಸ್ಥಿಕೆ ವಹಿಸುವವನಾಗಿದ್ದಾನೆ. ಮೋಶೆಯು ದೇವರೆಡೆಯಲ್ಲಿ ಕರುಣೆಯನ್ನು ತೋರಿಸಬೇಕೆಂದು ಬೇಡಿಕೊಳ್ಳುತ್ತಾ ಜನರಿಗಾಗಿ ಮಧ್ಯಸ್ಥಿಕೆ ವಹಿಸಿಕೊಳ್ಳುತ್ತಾನೆ.
ಇದರಲ್ಲಿ ನಾವು ಒಬ್ಬ ಶ್ರೇಷ್ಠ ಮಧ್ಯಸ್ಥಗಾರರನ್ನು ಕಾಣುತ್ತೇವೆ. ಇಂದು ಕ್ರಿಸ್ತನು ನಮ್ಮ ನಿತ್ಯ ಮಹಾಯಾಜಕನಾಗಿ ತಂದೆಯ ಮುಂದೆ ನಿಂತು ಆತನ ಜನರಿಗಾಗಿ ನಿರಂತರವಾಗಿ ಪ್ರಾರ್ಥಿಸುತ್ತಿದ್ದಾನೆ, ಮಧ್ಯಸ್ಥಿಕೆ ವಹಿಸುತ್ತಿದ್ದಾನೆ. ನಮ್ಮ ಅವಿಶ್ವಾಸದಿಂದ ಎಡವಿದಾಗ ಆತನು ತನ್ನ ಯಾಜಕರ ಸೇವೆಯನ್ನು ನಿಲ್ಲಿಸುವುದಿಲ್ಲ. ಆತನು ಸೇರಿದವರ ಪರವಾಗಿ ಬೇಡಿಕೊಳ್ಳುತ್ತಾನೆ ಮತ್ತು ನಮ್ಮನ್ನು ಮರಳಿ ಪಶ್ಚಾತ್ತಾಪಕ್ಕೂ ನಂಬಿಕೆಗೂ ಕರೆಯುತ್ತಾನೆ. ಆದುದರಿಂದ 6ನೇ ಖಂಡ 14ನೇ ಅಧ್ಯಾಯವು ನಮಗೆ ಒಂದು ಪ್ರಮುಖ ಪ್ರಶ್ನೆಯನ್ನು ಕೇಳುತ್ತದೆ. ನಾವು ಯಾವ ಧ್ವನಿಯನ್ನು ನಂಬುತ್ತೇವೆ? ನಾವು ಭಯಕ್ಕೆ ಕಿವಿಗೊಡುತ್ತೇವೋ ಅಥವಾ ದೇವರು ಈಗಾಗಲೇ ನುಡಿದಿರುವ ಸಾಕ್ಷ್ಯಕ್ಕೆ ಕಿವಿಗೊಡುತ್ತೇವೋ? ನಾವು ರಾಕ್ಷಸರನ್ನು ದೊಡ್ಡದಾಗಿ ಮಾಡುತ್ತೇವೋ ಅಥವಾ ನಮ್ಮ ದೇವರನ್ನು ಮಹಿಮೆ ಪಡಿಸುತ್ತೇವೋ? ನಾವು ಕ್ರಿಸ್ತನನ್ನು ಹಿಂಬಾಲಿಸುವುದನ್ನು ಮುಂದುವರಿಸುತ್ತೇವೋ ಅಥವಾ ರಹಸ್ಯವಾಗಿ ಈಜಿಪ್ಟ್ನ ಕಡೆಗೆ ಹಿಂತಿರುಗಲು ಪ್ರಾರಂಭಿಸುತ್ತೇವೋ? ಪ್ರತಿಯೊಂದು ದಿನವೂ ನೂತನ ಸೃಷ್ಟಿಯ ತನ್ನದೇ ಆದ ಕಾದೇಶ್ ಬರ್ನಿಯಾದಲ್ಲಿ ನಿಲ್ಲುತ್ತದೆ. ಪ್ರತಿಯೊಂದು ದಿನವೂ ನಂಬಿಕೆ ಮತ್ತು ಅವಿಶ್ವಾಸಗಳು ನಮ್ಮ ಎದುರು ನಿಲ್ಲುತ್ತವೆ. ಒಂದು ಮಾರ್ಗವು ಮುನ್ನಡೆದು ಯೆಹೋವನ ವಾಗ್ದಾನದೊಳಗೆ ಕರೆದೊಯ್ಯುತ್ತದೆ. ಇನ್ನೊಂದು ಮಾರ್ಗವು ಕ್ರಿಸ್ತನು ಈಗಾಗಲೇ ನಮ್ಮನ್ನು ಬಿಡುಗಡೆ ಮಾಡಿದ್ದ ದಾಸತ್ವಕ್ಕೆ ನಿಧಾನವಾಗಿ ಮರಳಿ ಕರೆದೊಯ್ಯುತ್ತದೆ. ನಾವು ಎಂದಿಗೂ ಕ್ರಿಸ್ತನ ನಂಬಿಗಸ್ತ ನಾಯಕತ್ವವನ್ನು ಈ ಲೋಕದ ಶೂನ್ಯ ವಾಗ್ದಾನಗಳಿಗೆ ಬದಲಾಯಿಸದಿರೋಣ. ಯಾವುದೇ ರಾಕ್ಷಸನು ದೇವರಿಗಿಂತ ದೊಡ್ಡವನಲ್ಲ, ಯಾವುದೇ ಯುದ್ಧವು ಆತನ ಶಕ್ತಿಗೆ ಮೀರಿದ್ದಲ್ಲ ಮತ್ತು ಆತನಿಂದ ನುಡಿಯಲ್ಪಟ್ಟ ಯಾವ ವಾಗ್ದಾನವೂ ಎಂದಿಗೂ ವಿಫಲವಾಗುವುದಿಲ್ಲ ಎಂಬುದನ್ನು ನಾವು ನೆನಪಿನಲ್ಲಿಡೋಣ. ನಾಳೆ ನಾವು ಇಸ್ರಾಯೇಲರ ಅವಿಶ್ವಾಸ ಮತ್ತು ತಮ್ಮ ಜನರ ಕುರಿತಾದ ಯೆಹೋವನ ಪ್ರತಿಕ್ರಿಯೆಯಿಂದ ಹೊರಹೊಮ್ಮುವ ಆಳವಾದ ಪಾಠವನ್ನು ಪರಿಶೀಲಿಸುವುದನ್ನು ಮುಂದುವರಿಸೋಣ. ಪ್ರಾರ್ಥನೆ. ಓ ಯೆಹೋವನೇ, ನಮ್ಮ ತಂದೆಯೇ, ನಮ್ಮೊಳಗೆ ಭಯವು ಎದ್ದಾಗ ನೀನು ಈಗಾಗಲೇ ಮಾಡಿರುವುದೆಲ್ಲವನ್ನು ನೆನಪಿಸಿಕೊಳ್ಳಲು ನಮಗೆ ಸಹಾಯ ಮಾಡು. ಒಂದು ಭಯಾನಕ ವರದಿಯು ನೀನು ಮಾಡಿದ ಅನೇಕ ಅದ್ಭುತಗಳ ನೆನಪನ್ನು ಅಳಿಸಿ ಹಾಕಲು ಬಿಡಬೇಡ. ನೀನು ನಮ್ಮನ್ನು ಬಿಡಿಸಿ ಕರೆತಂದ ಈಜಿಪ್ಟ್ನ ಕಡೆಗೆ ನಮ್ಮ ಹೃದಯಗಳು ಸತತವಾಗಿ ಹಿಂದಿರುಗದಂತೆ ಕಾಯು. ಪ್ರತಿಯೊಬ್ಬ ರಾಕ್ಷಸನು ನಮ್ಮ ಶಕ್ತಿಗೆ ಹೋಲಿಸುವ ಬದಲಿಗೆ ನಿನ್ನ ಮಹತ್ವಕ್ಕೆ ಹೋಲಿಸಿ ಅಳೆಯುವುದನ್ನು ನಮಗೆ ಕಲಿಸು. ನಮ್ಮ ಸ್ವಂತ ಭಯ ಮತ್ತು ಭಾವನೆಗಳಿಗಿಂತ ನಿನ್ನ ನಂಬಿಗಸ್ತ ಸಾಕ್ಷಿಗಳನ್ನು ಹೆಚ್ಚು ನಂಬಲು ನಮಗೆ ಸಹಾಯ ಮಾಡು. ಮತ್ತು ನಾವು ಅವಿಶ್ವಾಸದಿಂದ ಎಡವಿದಾಗಲೂ ಕ್ರಿಸ್ತನು ನಮಗಾಗಿ ಮಧ್ಯಸ್ಥಿಕೆ ವಹಿಸುತ್ತಿರುವುದಕ್ಕಾಗಿ ನಿನಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಓ ಕರ್ತನೆ, ನಿನ್ನ ಪ್ರಸಂಗವನ್ನು ಕೇಳಿ ಭಯಪಡೆದೆನು. ಓ ಕರ್ತನೆ, ನಿನ್ನ ಕೆಲಸವನ್ನು ನೆರವೇರಿಸು. ಹಬಕ್ಕೂಕ್ 3ನೇ ಅಧ್ಯಾಯ 2ನೇ ವಾಕ್ಯ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ ತಂದೆಯೇ, ಆಮೆನ್.